ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಕ್ತರು, ತತ್ವಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಾನು ಚಾನಲ್ನಲ್ಲಿ ಪ್ರತಿ ದಿವಸ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಅಮೃತಾಯಮಾನವಾಗಿರುವಂಥ ವಾಣಿ ಶಾಂಕರ ಭಾಷ್ಯಗಳಿಂದ ಒಂದೊಂದು ವಾಕ್ಯವನ್ನು ಆರಿಸಿಕೊಂಡು ನೇರಾಗಿ ಶಾಂಕರ ಭಾಷ್ಯ ವಾಕ್ಯಗಳನ್ನೇ ಹೇಳಿ ಅದರ ತಾತ್ಪರ್ಯವನ್ನು ವಿವರಿಸುತ್ತಾ ಬಂದಿದ್ದೇವೆ. ಇಂದು ನಾನು ಭಗವದ್ಗೀತಾ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಅರ್ಥವನ್ನು ತಿಳಿಸ್ತೇನೆ. 4ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಭಗವಂತನ ವಾಣಿ. ಯಾರು ಜ್ಞಾನಿಗಳೋ, ತತ್ವದರ್ಶಿಗಳೋ, ಅಂಥ ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಅವರಿಂದ ನಾವುಗಳು ಉಪದೇಶವನ್ನು ಶ್ರವಣ ಮಾಡಬೇಕು. ತದ್ವಿಧಿ ಪ್ರಣಿಪಾತೇನ, ನಮಸ್ಕಾರ ಮಾಡುವ ಮುಖಾಂತರ ಆ ಪರಬ್ರಹ್ಮ ತತ್ವವನ್ನು ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಭಗವತ್ಪಾದ ಶಂಕರರು ಈ ಶ್ಲೋಕಕ್ಕೆ ಸುಂದರವಾಗಿ ಭಾಷ್ಯವನ್ನು ಬರೆದು ಕಟ್ಟ ಕಡೆಯಲ್ಲಿ ಒಂದು ವಾಕ್ಯವನ್ನು ಬರೆದಿದ್ದಾನೆ. ಓದ್ತೀನಿ. ಯೇ ಸಮ್ಯಕ್ ದರ್ಶಿನಃ ತೈರುಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ ಇತ್ಯರ್ಥಃ. ಶಾಂಕರ ಭಾಷ್ಯ. ಯೇ ಸಮ್ಯಕ್ ದರ್ಶಿನಃ ತೈಃ ಉಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ. ಯಾರು ಸಮ್ಯಕ್ ದರ್ಶಿಗಳಾಗಿದ್ದಾರೆಯೋ, ಸಮ್ಯಕ್ ತತ್ವಂ ದ್ರಷ್ಟುಂ ಶೀಲಂ ಯೇಷಾಂ ತೇ ಸಮ್ಯಕ್ ದರ್ಶಿನಃ, ಅವರಿಗೆ ಬ್ರಹ್ಮತತ್ವ ಚೆನ್ನಾಗಿ ಅರ್ಥವಾಗಿಬಿಟ್ಟಿದೆ. ಈ ಪ್ರಪಂಚವೆಲ್ಲವೂ ಪರಬ್ರಹ್ಮವೇ, ಈ ಪ್ರಪಂಚವೆಲ್ಲವೂ ಪರಮಾರ್ಥವಾಗಿ ಆತ್ಮನೇ, ಆ ಪರಬ್ರಹ್ಮವೇ ನಾನು ಎನ್ನುವುದನ್ನು ಅನುಭವದಿಂದ ಕಂಡುಕೊಂಡಿದ್ದಾರೆ. ಅವರಿಗೆ ಆತ್ಮಜ್ಞಾನ ಅನುಭವ ಜ್ಞಾನವೇ ಹೊರತು
ಅಪರೋಕ್ಷ ಜ್ಞಾನವೇ ಹೊರತು ಸ್ವಾನುಭವ ಜ್ಞಾನವೇ ಹೊರತು ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ. ಅವರಿಗೆ ಹೆಸರು ಸಮ್ಯಕ್ ದರ್ಶನ. ಉಪದೇಕ್ಷಂತ್ಯತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವವನ್ನು ಬಲ್ಲವರೂ ಹೌದು, ಆತ್ಮನಿಷ್ಠರೂ ಹೌದು. ಅವರೇ ವೇದಾಂತ ಸದ್ಗುರುಗಳು, ವೇದಾಂತ ಆಚಾರ್ಯರು. ಅಂಥವರಿಂದ ಉಪದೇಶ ಮಾಡಲ್ಪಟ್ಟಾಗ ಆ ಜ್ಞಾನವು ಕಾರ್ಯಕ್ಷಮಂ ಭವತಿ, ದಕ್ಷಂ ಭವತಿ. ಕಾರ್ಯಕ್ಷಮಂ ಕೇಪಬಲ್, ಏಬಲ್. ಜ್ಞಾನದ ಸಾಮರ್ಥ್ಯವೇನು? ಅಜ್ಞಾನ ನಿರಸನಂ. ಆತ್ಮಜ್ಞಾನ ಉಂಟಾದ ಕೂಡಲೇ ಅದರಿಂದ ಆಗುವ ಪ್ರಯೋಜನ ಅಜ್ಞಾನ ನಿವೃತ್ತಿ. ಈ ಪ್ರಯೋಜನ ಉಂಟಾಗುತ್ತದೆ ಎಂದರು. ಯಾವಾಗ ಸಮ್ಯಕ್ ದರ್ಶಿನ, ಯಾವ ಸದ್ಗುರುಗಳು ಸ್ವತಃ ಬ್ರಹ್ಮನಿಷ್ಠರಾಗಿದ್ದಾರೆಯೋ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಆತ್ಮಜ್ಞಾನಿಗಳಾಗಿ ಆತ್ಮನಿಷ್ಠರಾಗಿ ಸಹಜವಾಗಿ ಶಾಂತವಾಗಿರುವಂಥ ವೇದಾಂತ ಸದ್ಗುರುಗಳು, ಅಂಥವರು ಯೋಗ್ಯರಾದಂಥ ಶಿಷ್ಯರಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದಾಗ ಆ ಆತ್ಮಜ್ಞಾನವು ಕೇವಲ ಶುಷ್ಕವಾದ ಜ್ಞಾನವಲ್ಲ, ಅದು ಕಾರ್ಯಕ್ಷಮಂ ಭವತಿ. ತನ್ನ ಕಾರ್ಯವನ್ನು, ತನ್ನ ಕೆಲಸವನ್ನು ಮಾಡುವುದಕ್ಕೆ ಸಮರ್ಥವಾಗುತ್ತದೆ. ಎಷ್ಟು ಒಳ್ಳೆ ಮಾತು! ಈ ಮಾತಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಜ್ವಲಂತ ಉದಾಹರಣೆ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಜ್ವಲಂತ ಜೀವಂತ ಉದಾಹರಣೆ. ನನಗೆ ಸುಮಾರು 50 ವರ್ಷಗಳ ಹಿಂದೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಏನೇನು ಉಪದೇಶ ಮಾಡಿದ್ದಾರೆಯೋ ಎಲ್ಲವೂ ಕೂಡ ಅನುಭವಕ್ಕೆ ಬಂದಿದೆ. ಇವತ್ತಿಗೂ ಕೂಡ ಆ 55-60 ವರ್ಷಗಳ ಹಿಂದಿನ ಪಾಠ ಹಚ್ಚ ಹಸಿರಾಗಿದೆ. ಯಾಕೆ? ಉಪದೇಶ ಮಾಡಿರುವಂಥ ಮಹಾತ್ಮರು ಬರೀ ಸಾಮಾನ್ಯ ಪಂಡಿತರಲ್ಲ, ಸ್ಕೂಲ್ ಟೀಚರಲ್ಲ, ಅಥವಾ ಯೂನಿವರ್ಸಿಟಿಗಳಲ್ಲಿ ವೇದಾಂತ ಪಾಠ ಮಾಡುವಂಥ ವೇದಾಂತ ಪ್ರಾಧ್ಯಾಪಕರೂ ಅಲ್ಲ. ಮತ್ತೇನು? ಸಮ್ಯಕ್ ದರ್ಶಿನ. ಅವರಿಗೆ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವೇದಂ ವಿಶ್ವಂ, ನೇಹ ನಾನಾಸ್ತಿ ಕಿಂಚನ ಎನ್ನುವ ಅನುಭವ ಜ್ಞಾನ ಪಕ್ವವಾಗಿ ಬಿಟ್ಟಿದೆ. ಅಂಥ ಅನುಭವನಿಷ್ಠರಾದ ಸಮ್ಯಕ್ ದರ್ಶಿಗಳು ಆಗಿರುವ ಆಚಾರ್ಯರು, ಸದ್ಗುರುಗಳು ಉಪದೇಶ ಮಾಡಿದಾಗ ಆ ಜ್ಞಾನವು ಕಾರ್ಯಕ್ಷಮಂ ಭವತಿ, ಕಾರ್ಯಕ್ಷಮವಾಗುತ್ತದೆ. ಅದರ ಕಾರ್ಯ ಅಜ್ಞಾನ ನಾಶ, ಅಜ್ಞಾನ ಪ್ರಹಾಣಿ ಅದನ್ನು ಮಾಡುತ್ತದೆ. ಒಂದು ಒಳ್ಳೆಯ ಉದಾಹರಣೆ ಕೊಡೋಣ. ಒಂದು ಕತ್ತಲೆಯ ಮನೆ, ಕತ್ತಲೆಯ ಕೋಣೆ, ತುಂಬ ಕತ್ತಲೆ ಇದೆ, ಪದಾರ್ಥ ಕಾಣಿಸ್ತಾ ಇಲ್ಲ. ಉಜ್ವಲವಾಗಿರುವಂಥ ಬೆಳಕು ಬಂದುಬಿಟ್ಟರೆ ಅದು ಟಾರ್ಚ್ ಬೆಳಕಾಗಿರಬಹುದು, ಟ್ಯೂಬ್ಲೈಟ್ ಬೆಳಕಾಗಿರಬಹುದು, ಎಣ್ಣೆ ದೀಪದ ಬೆಳಕಾಗಿರಬಹುದು, ಮತ್ತು ಸೂರ್ಯ ಬೆಳಕಾಗಿರ್ಬೋದು. ಆ ಬೆಳಕು ಬಂದದ್ದಕ್ಕೆ ಗುರುತೇನೋ? ಕತ್ತಲೆ ಹೋದದ್ದು. ಬೆಳಕೇನೋ ಬಂತು, ಕತ್ತಲೆ ಹೋಗಿಲ್ಲ ಅಂದರೆ ಬೆಳಕು ಬಂದಿಲ್ಲ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ಶಿಷ್ಯನು ಯೋಗ್ಯನಾಗಿರಬೇಕು. ಶಿಷ್ಯನು ನಿಜವಾದ ತತ್ವ ಜಿಜ್ಞಾಸವಾಗಿ ಸದ್ಗುರುಗಳಲ್ಲಿ ಅಪಾರವಾದಂಥ ಭಕ್ತಿ ಸಂಪನ್ನನಾಗಿರಬೇಕು. ಗುರು ಸೇವೆ ಮಾಡುತ್ತಾ ಇದ್ದರೆ ಗುರುಗಳಿಗೆ ಈ ಶಿಷ್ಯನ ಸೇವೆಯಿಂದ ತುಂಬ ಸಂತೋಷವಾಗಿ ಅಂಥ ಮಹಾತ್ಮರು ಜ್ಞಾನೋಪದೇಶವನ್ನು ಮಾಡುತ್ತಾರೆ. ಅಂಥ ಜ್ಞಾನವು ಶಿಷ್ಯನ ಮನಸ್ಸಿನಲ್ಲಿದ್ದಂಥ ಅಜ್ಞಾನಾಂಧಕಾರವನ್ನು ನಾಶ ಮಾಡಿ ಅವನು ಬ್ರಹ್ಮಜ್ಞಾನಿಯಾಗಿ ಅಮೃತತ್ವವನ್ನೇ ಹೊಂದುತ್ತಾನೆ.
ಎನ್ನುವಂತಹದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಮೃತವಾಣಿ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ. ಯೇ ಸಮ್ಯಕ್ ದರ್ಶಿನಃ ತೈರುಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ ಇತ್ಯರ್ಥಃ. ಶಾಂಕರ ಭಾಷ್ಯ, ಗೀತಾ ಭಾಷ್ಯ. ಭಗವತ್ಪಾದ ಶಂಕರಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಅಂತಹ ಸದ್ಗುರುಗಳು ದೊರಕಲಿ. ನಾವು ಸದ್ಗುರು ಸೇವೆಯನ್ನು ಮಾಡುತ್ತಾ ವೇದಾಂತ ಆಚಾರ್ಯರಾದ ಸದ್ಗುರುಗಳ ಸಂದೇಶವನ್ನು ಶ್ರವಣ ಮಾಡುತ್ತಾ ಆತ್ಮಜ್ಞಾನವನ್ನು ಹೊಂದೋಣ. ಆ ಆತ್ಮಜ್ಞಾನವು ಸಮರ್ಥವಾಗಿ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಲಿ. ನಾವೆಲ್ಲರೂ ವೇದಾಂತ ವಾಕ್ಯಾರ್ಥ ಶ್ರವಣದಿಂದ, ಸದ್ಗುರುಗಳ ಉಪದೇಶಾಮೃತವಾಣಿಯ ಶ್ರವಣದಿಂದ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.